ಸರಿ, ಅದು ಒಂದು ರೀತಿ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಆಗಿತ್ತು. ಇದು ಕೂಡ ಟ್ರಯಾಂಗಲ್ ಲವ್ ಸ್ಟೋರಿ. 3 ಜನ ಇದ್ದಾರೆ ಅಂತ ಹೇಳಿದ್ರೆ ಟ್ರಯಾಂಗಲ್ ಅಲ್ವಾ, 3 ಡಾಟ್. ತಾವ್ಯಾರು ಚಂದ್ರನ ಸೂರ್ಯ? ಅದೇ ಹೇಳಂಗಿಲ್ಲ, ಅದು ಹೇಳಿದ್ರೆ ಕಥೆ ಗೊತ್ತಾಗುತ್ತೆ. ಬಟ್ ದೆನ್ ಎಲ್ಲರೂ ಅವರು ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಶಾನ್ವಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಿರೂಪ್ ಅವರು ಕೂಡ ಒಂದ್ ರೀತಿಲಿ ಒಂದು ಒಳ್ಳೆ ಹೆಲ್ದಿ ಕಾಂಪಿಟೇಷನ್ ಇತ್ತು. ಅದೇ ಕ್ಯೂರಿಯಾಸಿಟಿ, ಇದ್ರಲ್ಲಿ ಸೂರ್ಯ ಯಾರು, ಚಂದ್ರ ಯಾರು, ಯಾರಿಗೆ ಸಿಗ್ತಾರೆ ಭೂಮಿ? ಕ್ಯೂರಿಯಾಸಿಟಿ ಸಿನಿಮಾ ರಿಲೀಸ್ ಆಗೋರ್ಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸರಿ, ನಾಗ್ತಿಹಳ್ಳಿ ಚಂದ್ರಶೇಖರ್ ಸರ್ ತಿದ್ದಿ ಬುದ್ಧಿ ಹೇಳಿದ್ರ, ಬೈದ್ ಬುದ್ಧಿ ಹೇಳಿದ್ರ? ಇಲ್ಲ, ಬೈಯೋದೆಲ್ಲ ಏನು ಇಲ್ಲ. ಬಟ್ ದೆನ್ ನಮಗೆ ಒಂದು ಭಯ ಇತ್ತು. ಅವರು ಸೆಟ್ಟಲ್ಲಿ ಇರುವಾಗ ಒಂದು ಆರಾ ಕ್ರಿಯೇಟ್ ಆಗ್ತಾ ಇತ್ತು. ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅವರಿಂದ ಗುಡ್ ಹೇಳ್ಸ್ಕೋಬೇಕು ಅನ್ನುವಂತಹ ಸ್ಕೂಲ್ ಫೀಲ್ ಇತ್ತು. ಸೊ ಅದಿತ್ತು. ನಿಮ್ಮ ಕೋ ಸ್ಟಾರ್ ಇಬ್ರು ಬಗ್ಗೆ ಹೇಳೋದಾದ್ರೆ? ಅಯ್ಯೋ, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಶಾನ್ವಿ ಆ್ಯಂಡ್ ನಿರೂಪ್ ಸರ್. ಒಂದು ಒಳ್ಳೆ ಹೆಲ್ದಿ ಕಾಂಪಿಟೇಷನ್ ಇತ್ತು. ಯಾರು ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಅದ್ರ ಜೊತೆ ಒಂದು ಒಳ್ಳೆ ಅಂದರೆ ಈ ಸಿನಿಮಾದ ಮೂಲಕ ಶಾನ್ವಿ ಅವರಾಗಲಿ ನಿರೂಪ್ ಅವರಾಗಲಿ ಒಂದು ಒಳ್ಳೆ ಸ್ನೇಹಿತರು ನನಗೆ ಸಿಕ್ಕಿದ್ರು. ನಿರೂಪ್ ಸರ್ ಅವ್ರು ನಮ್ಮ ಊರವರೇ, ಆದ್ರೆ ನನ್ನ ಅವ್ರು ಭೇಟಿಯಾಗಿದ್ದು US ಅಲ್ಲಿ. ಸೊ ಈಸ್ ಬಿನ್ ಅ ವಂಡರ್ಫುಲ್ ಕೋ ಸ್ಟಾರ್, ತುಂಬ ಇಂಟೆಲಿಜೆಂಟ್ ಆ್ಯಕ್ಟರ್. ಆ್ಯಂಡ್ ಶಾನ್ವಿ ಆಲ್ಸೋ ಈ ಪಾತ್ರ ತುಂಬ ಅಂದರೆ ಸುಮ್ಮನೆ ಒಂದು ಸುಮ್ಮನೆ ಹಾಗೆ ಬಂದು ಪರ್ಫಾರ್ಮ್ ಮಾಡುವಂಥ ಪಾತ್ರ ಅಲ್ಲ. ಇದಕ್ಕೆ ಅದರದ್ದೇ ಆದ ಶಾನ್ವಿ ಅವ್ರು ಪರ್ಫಾರ್ಮ್ ಮಾಡುವಂಥ ಏನು ಪಾತ್ರ ಇದೆ ಅದರದ್ದೇ ಆದ ಒಂದು ತಯಾರಿ, ಅದರದ್ದೇ ಆದ ಒಂದಷ್ಟು ವಿಷಯಗಳು ಇತ್ತು, ಪ್ರಿಪ್ರೇಷನ್. ಅದನ್ನೆಲ್ಲ ಶಾನ್ವಿ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಎಷ್ಟೋ ಸೀನ್ಸ್ಗಳಲ್ಲಿ ನನಗೆ ಆ್ಯಕ್ಚುಲಿ ಕಷ್ಟ ಆಯಿತು. ಅಯ್ಯೋ, ಹೆಂಗೆ ಪರ್ಫಾರ್ಮ್ ಮಾಡೋದು, ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರಲ್ಲ, ನಾನು ಮಾಡಬೇಕಲ್ಲ ಅಂತ. ಸೈಮಾ ಅವಾರ್ಡ್ ತಗೊಂಡಿರೋ ಟೆನ್ಷನ್ ಆಗಿದ್ದುಂಟ. ಸುಮ್ಮನೆ ಅಲ್ಲಿ ಇಲ್ಲಿ ಕಲಿತು ಬಂದು ಮಾಡಿರುವಂಥ ಆ್ಯಕ್ಟರ್ ನಾನು. ಬಟ್ ಶಾನ್ವಿ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಐ ಶುಡ್ ಸುಮ್ಮನೆ ಉತ್ತರಿಷ್ಯಾಗೆ ಹೇಳ್ತಿಲ್ಲ, ಸಕ್ಕದಾಗಿ ಮಾಡಿದ್ದಾರೆ. ನನಗೆ ಒಂದಷ್ಟು ಸೀನ್ಸಲ್ಲಿ ಭಾಳ ಕಷ್ಟ ಆಯಿತು. ಅಯ್ಯೋ, ಇವ್ರು ಇಷ್ಟು ಚೆನ್ನಾಗಿ ಮಾಡ್ಬಿಟ್ರಲ್ಲ, ನಾನು ಸ್ವಲ್ಪ ಹಿಂದೆ ಉಳಿದ್ಬಿಟ್ನಲ್ಲ ಅಂತ ಅನಿಸ್ತು. ಹೆಲ್ದಿ ಕಾಂಪಿಟೇಷನ್ ಬಟ್ ರಿಯಲಿ ಹ್ಯಾಪಿ ಫಾರ್ ಹರ್. ಈ ಸಿನಿಮಾ ರಿಲೀಸ್ ಆದಮೇಲೆ ತುಂಬ ಜನ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡ್ತಾರೆ. ಓಕೆ, ಅಂದರೆ ನಮ್ಮ ಜನರ ಮನಸ್ಸಿನಲ್ಲಿ 3 ಕ್ಯಾರೆಕ್ಟರ್ ಮತ್ತೆ ಹಳೇದು ಹೇಗೆ ಅಮೆರಿಕ ಉಳಿದಿತ್ತು, ಇದು ಕೂಡ ಉಳಿಯುತ್ತೆ ಅನ್ನೋ ಭರವಸೆ ಕೊಡ್ತಾ ಇದ್ದೀರಾ ನೀವು? ಉಳಿಯುತ್ತೆ ಅನ್ನೋ ನಂಬಿಕೆ ನನಗಿದೆ. ಉಳಿಬೇಕು, ಉಳಿಯೋ ಥರ ಆಗಲಿ. ಸರಿ, ಅದು ಒಂದು ರೀತಿ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಆಗಿತ್ತು. ಇದು ಕೂಡ ಟ್ರಯಾಂಗಲ್ ಲವ್ ಸ್ಟೋರಿ. 3 ಜನ ಇದ್ದಾರೆ ಅಂತ ಹೇಳಿದ್ರೆ ಟ್ರಯಾಂಗಲ್ ಅಲ್ವಾ, 3 ಡಾಟ್. ತಾವ್ಯಾರು ಚಂದ್ರನ ಸೂರ್ಯ? ಅದೇ ಹೇಳಂಗಿಲ್ಲ, ಅದು ಹೇಳಿದ್ರೆ ಕಥೆ ಗೊತ್ತಾಗುತ್ತೆ. ಬಟ್ ದೆನ್ ಎಲ್ಲರೂ ಅವರು ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಶಾನ್ವಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಿರೂಪ್ ಅವರು ಕೂಡ ಒಂದ್ ರೀತಿಲಿ ಒಂದು ಒಳ್ಳೆ ಹೆಲ್ದಿ ಕಾಂಪಿಟೇಷನ್ ಇತ್ತು. ಅದೇ ಕ್ಯೂರಿಯಾಸಿಟಿ, ಇದ್ರಲ್ಲಿ ಸೂರ್ಯ ಯಾರು, ಚಂದ್ರ ಯಾರು, ಯಾರಿಗೆ ಸಿಗ್ತಾರೆ ಭೂಮಿ? ಕ್ಯೂರಿಯಾಸಿಟಿ ಸಿನಿಮಾ ರಿಲೀಸ್ ಆಗೋರ್ಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸರಿ, ನಾಗ್ತಿಹಳ್ಳಿ ಚಂದ್ರಶೇಖರ್ ಸರ್ ತಿದ್ದಿ ಬುದ್ಧಿ ಹೇಳಿದ್ರ, ಬೈದ್ ಬುದ್ಧಿ ಹೇಳಿದ್ರ? ಇಲ್ಲ, ಬೈಯೋದೆಲ್ಲ ಏನು ಇಲ್ಲ. ಬಟ್ ದೆನ್ ನಮಗೆ ಒಂದು ಭಯ ಇತ್ತು. ಅವರು ಸೆಟ್ಟಲ್ಲಿ ಇರುವಾಗ ಒಂದು ಆರಾ ಕ್ರಿಯೇಟ್ ಆಗ್ತಾ ಇತ್ತು. ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅವರಿಂದ ಗುಡ್ ಹೇಳ್ಸ್ಕೋಬೇಕು ಅನ್ನುವಂತಹ ಸ್ಕೂಲ್ ಫೀಲ್ ಇತ್ತು. ಸೊ ಅದಿತ್ತು. ನಿಮ್ಮ ಕೋ ಸ್ಟಾರ್ ಇಬ್ರು ಬಗ್ಗೆ ಹೇಳೋದಾದ್ರೆ? ಅಯ್ಯೋ, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಶಾನ್ವಿ ಆ್ಯಂಡ್ ನಿರೂಪ್ ಸರ್. ಒಂದು ಒಳ್ಳೆ ಹೆಲ್ದಿ ಕಾಂಪಿಟೇಷನ್ ಇತ್ತು. ಯಾರು ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಅದ್ರ ಜೊತೆ ಒಂದು ಒಳ್ಳೆ ಅಂದರೆ ಈ ಸಿನಿಮಾದ ಮೂಲಕ ಶಾನ್ವಿ ಅವರಾಗಲಿ ನಿರೂಪ್ ಅವರಾಗಲಿ ಒಂದು ಒಳ್ಳೆ ಸ್ನೇಹಿತರು ನನಗೆ ಸಿಕ್ಕಿದ್ರು. ನಿರೂಪ್ ಸರ್ ಅವ್ರು ನಮ್ಮ ಊರವರೇ, ಆದ್ರೆ ನನ್ನ ಅವ್ರು ಭೇಟಿಯಾಗಿದ್ದು US ಅಲ್ಲಿ. ಸೊ ಈಸ್ ಬಿನ್ ಅ ವಂಡರ್ಫುಲ್ ಕೋ ಸ್ಟಾರ್, ತುಂಬ ಇಂಟೆಲಿಜೆಂಟ್ ಆ್ಯಕ್ಟರ್. ಆ್ಯಂಡ್ ಶಾನ್ವಿ ಆಲ್ಸೋ ಈ ಪಾತ್ರ ತುಂಬ ಅಂದರೆ ಸುಮ್ಮನೆ ಸುಮ್ಮನೆ ಹಾಗೆ ಬಂದು ಪರ್ಫಾರ್ಮ್ ಮಾಡುವಂಥ ಪಾತ್ರ ಅಲ್ಲ. ಇದಕ್ಕೆ ಅದರದ್ದೇ ಆದ ಶಾನ್ವಿ ಅವ್ರು ಪರ್ಫಾರ್ಮ್ ಮಾಡುವಂಥ ಏನು ಪಾತ್ರ ಇದೆ ಅದರದ್ದೇ ಆದ ಒಂದು ತಯಾರಿ, ಅದರದ್ದೇ ಆದ ಒಂದಷ್ಟು ವಿಷಯಗಳು ಇತ್ತು, ಪ್ರಿಪ್ರೇಷನ್. ಅದನ್ನೆಲ್ಲ ಶಾನ್ವಿ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಎಷ್ಟೋ ಸೀನ್ಸ್ಗಳಲ್ಲಿ ನನಗೆ ಆ್ಯಕ್ಚುಲಿ ಕಷ್ಟ ಆಯಿತು. ಅಯ್ಯೋ, ಹೆಂಗೆ ಪರ್ಫಾರ್ಮ್ ಮಾಡೋದು, ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರಲ್ಲ, ನಾನು ಮಾಡಬೇಕಲ್ಲ ಅಂತ. ಸೈಮಾ ಅವಾರ್ಡ್ ತಗೊಂಡಿರೋ ಟೆನ್ಷನ್ ಆಗಿದ್ದುಂಟ. ಸುಮ್ಮನೆ ಅಲ್ಲಿ ಇಲ್ಲಿ ಕಲಿತು ಬಂದು ಮಾಡಿರುವಂಥ ಆ್ಯಕ್ಟರ್ ನಾನು. ಬಟ್ ಶಾನ್ವಿ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಐ ಶುಡ್ ಸುಮ್ಮನೆ ಉತ್ತರಿಷ್ಯಾಗೆ ಹೇಳ್ತಿಲ್ಲ, ಸಕ್ಕದಾಗಿ ಮಾಡಿದ್ದಾರೆ. ನನಗೆ ಒಂದಷ್ಟು ಸೀನ್ಸಲ್ಲಿ ಭಾಳ ಕಷ್ಟ ಆಯಿತು. ಅಯ್ಯೋ, ಇವ್ರು ಇಷ್ಟು ಚೆನ್ನಾಗಿ ಮಾಡ್ಬಿಟ್ರಲ್ಲ, ನಾನು ಸ್ವಲ್ಪ ಹಿಂದೆ ಉಳಿದ್ಬಿಟ್ನಲ್ಲ ಅಂತ ಅನಿಸ್ತು. ಹೆಲ್ದಿ ಕಾಂಪಿಟೇಷನ್. ಬಟ್ ರಿಯಲಿ ಹ್ಯಾಪಿ ಫಾರ್ ಹರ್. ಈ ಸಿನಿಮಾ ರಿಲೀಸ್ ಆದಮೇಲೆ ತುಂಬ ಜನ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡ್ತಾರೆ. ಓಕೆ, ಅಂದರೆ ನಮ್ಮ ಜನರ ಮನಸ್ಸಿನಲ್ಲಿ 3 ಕ್ಯಾರೆಕ್ಟರ್ ಮತ್ತೆ ಹಳೇದು ಹೇಗೆ ಅಮೆರಿಕ ಉಳಿದಿತ್ತು, ಇದು ಕೂಡ ಉಳಿಯುತ್ತೆ ಅನ್ನೋ ಭರವಸೆ ಕೊಡ್ತಾ ಇದ್ದೀರಾ ನೀವು? ಉಳಿಯುತ್ತೆ ಅನ್ನೋ ನಂಬಿಕೆ ನನಗಿದೆ. ಉಳಿಬೇಕು, ಉಳಿಯೋ ಥರ ಆಗಲಿ.